ಶ್ರೀ ನುಡಿಯೊಡಲು ಪುಸ್ತಕ ವಾಚನ ಮುಂದುವರಿಸೋಣ. ಭಗವಂತ ಮನುಷ್ಯನಲ್ಲಿ ಅರಿವು ಮರೆವು, ತಪ್ಪು ಒಪ್ಪು, ಪಾಪ ಪುಣ್ಯ ಎರಡೂ ಇಟ್ಟ ಭವಕ್ಕೆ ಅಟ್ಯಾನ ನೋಡಾಕ ಹತ್ಯಾನ. ಈ ಲೋಕದ ಮನುಷ್ಯ ಸಮೂಹದಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ಸುಳ್ಳರಿದ್ದಾರೆ, ಕಳ್ಳರಿದ್ದಾರೆ, ಸ್ವಾರ್ಥಿಗಳಿದ್ದಾರೆ, ತ್ಯಾಗಿಗಳಿದ್ದಾರೆ, ದುಷ್ಟ ಕಾರ್ಯ ಪಾಪಕೃತ್ಯವೆಸಗುವವರು ಇದ್ದಾರೆ, ಪರೋಪಕಾರಿಗಳಿದ್ದಾರೆ, ಪರಪೀಡನಾ ಸಂತೋಷಿಗಳಿದ್ದಾರೆ, ದುರ್ಜನರೆನಿಸಿಕೊಂಡವರಿದ್ದಾರೆ, ಸಜ್ಜನರು ಸಾಧು ಸಂತ ಪುರುಷರು ಇದ್ದಾರೆ. ಈ ಜಗತ್ತಿನ ಎಲ್ಲವೂ ದೇವರದೇ ಸೃಷ್ಟಿ, ದೇವರೇ ಹುಟ್ಟಿಸಲು ಕಾರಣ. ಎಲ್ಲರಲ್ಲಿಯೂ ದೇವರಿದ್ದಾನೆ. ಹೀಗೆಂದು ಆಸ್ತಿಕರು ದೇವರ ಮೇಲಿನ ನಂಬಿಕೆಯುಳ್ಳವರು ಭಾವಿಸುವುದು ನಿಜವಾದರೆ ಅವನು ಎಲ್ಲರನ್ನೂ ಏಕೆ ಒಂದೇ ರೀತಿಯಲ್ಲಿ ಅಥವಾ ಒಂದೇ ಸ್ಥಿತಿಯಲ್ಲಿ ಸೃಷ್ಟಿಸಲಿಲ್ಲ ಎಂಬಂಥ ಪ್ರಶ್ನೆ ಹೇಳುತ್ತದೆ. ನಾಸ್ತಿಕವಾದಿಗಳಂತೂ ಇಂಥ ಭಾವನೆಯು ಕೇವಲ ಮೂಢನಂಬಿಕೆ ಎಂದೇ ಹೀಗಳೆಯುತ್ತಾರೆ. ಆದರೆ ನಮ್ಮ ತತ್ವಜ್ಞಾನವು ಆ ಹೀಗಳೆಯನ್ನು ಒಪ್ಪುವುದಿಲ್ಲ. ಹೀಗೆ ಭಿನ್ನ ಭಿನ್ನತೆ ತಾರತಮ್ಯವನ್ನು ದೇವರು ತನ್ನ ಸೃಷ್ಟಿಯಲ್ಲಿ ಏಕೆ ಇರಿಸಿದ್ದಾನೆ ಎಂಬುದರ ಕಾರಣಗಳನ್ನು ಸರಿಯಾಗಿ ಸಮರ್ಥಿಸುತ್ತದೆ. ಆ ನಮ್ಮ ಜ್ಞಾನ ಪರಂಪರೆ ಭಗವಂತನು ಗೀತೆಯಲ್ಲಿ ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮಹ್ಯಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಹೀಗೆಂದು ಹೇಳಿರುವುದನ್ನು ಗಮನಿಸಬಹುದು. ನನ್ನ ಬ್ರಹ್ಮರೂಪಿ ಪ್ರಕೃತಿ ಅರ್ಥಾತ್ ಗುಣಮಯೀ ಮಾಯೆಯು ಎಲ್ಲ ಜೀವಿಗಳ ಗರ್ಭಾಧಾನದ ಸ್ಥಾನವು. ನಾನು ಚೇತನ ಸ್ವರೂಪಿ ಭಗವಂತ. ಆ ಯೋನಿಯಲ್ಲಿ ಚೇತನರೂಪಿ ಬೀಜವನ್ನು, ಅಂದರೆ ಬೀಜ ಸೃಷ್ಟಿಯು ಭಗವಂತನ ಜೀವರಹಸ್ಯ, ಚೇತನರೂಪಿ ಬೀಜವನ್ನು ಸ್ಥಾಪಿಸುತ್ತೇನೆ. ಅಂದರೆ ಆ ಜಡ ಮತ್ತು ಚೇತನಗಳ ಸಂಯೋಗದಿಂದ ಎಲ್ಲ ಜೀವಿಗಳ ಉತ್ಪತ್ತಿಯಾಗುತ್ತದೆ. ಅಂದರೆ ಎಲ್ಲ ಜೀವಿಗಳ ಸೃಷ್ಟಿಗೂ ಭಗವಂತನೇ ಬೀಜ ಸ್ವರೂಪಿ ಎಂಬುದನ್ನು ಇದು ತಿಳಿಸುತ್ತದೆ. ಆದರೆ ಈ ಬೀಜ ಬಿತ್ತನೆಯಲ್ಲಿಯೂ ನಂತರದ ಹುಟ್ಟಿನಲ್ಲಿಯೂ ತಾರತಮ್ಯ ಏಕೆ ಕಾಣುತ್ತದೆ ಎಂಬುದನ್ನು ಸ್ವಲ್ಪ ವಿವೇಚಿಸುವ. ಈ ವಿವೇಚನೆಯು ಬಹು ಗಂಭೀರವಾದ ವಿಷಯ ಮತ್ತು ಬಹು ವಿಸ್ತಾರವಾಗುವ ವಿಚಾರ. ಅಷ್ಟು ವಿಸ್ತಾರಕ್ಕೆ ಸಾಗುವುದು ಇಲ್ಲಿ ಅಪ್ರಯುಕ್ತ. ಆ ಮುಖದ ಒಟ್ಟಾರೆ ತಾತ್ಪರ್ಯ ಅದರ ಸಾರವನ್ನು ಅಂಶತಃ ಎತ್ತಿಕೊಂಡರೂ ಶ್ರೀಗಳವರ ಶ್ರೀ ನುಡಿಯ ಅರ್ಥ ಗರ್ಭವನ್ನು ಅರಿತುಕೊಳ್ಳಬಹುದು. ಭಗವಂತನು ಸೃಷ್ಟಿ ಬೀಜವನ್ನು, ಆ ಜೀವಾತ್ಮ ಜೀವಾಣುವನ್ನು ಯಾವ್ಯಾವ ಗರ್ಭಸ್ಥಾನದಲ್ಲಿ ಬಿತ್ತುತ್ತಾನೆಂಬುದು ಗೋಪ್ಯ ಕ್ರಿಯೆ. ಅದನ್ನೇ ಸೃಷ್ಟಿ ರಹಸ್ಯ ಎನ್ನುವುದು. ರಹಸ್ಯಮಯವಾದ ಆ ಕ್ರಿಯೆಯಲ್ಲಿ ಮನುಷ್ಯ ಯೋನಿಯಲ್ಲಿ ಜೀವ ತಾಳಿ ದೇಹಧಾರಿಯಾಗಿ ಬರುವಾಗಲೂ ಕೂಡ ತಾಳುವ ಬುದ್ಧಿ ಮತ್ತು ರೂಪ, ಬಣ್ಣ, ಆಕಾರ, ನಿಚೋಚ್ಚ ಸ್ಥಾನ ಈ ಎಲ್ಲವೂ ಭಿನ್ನ ಭಿನ್ನವಾಗಿರುತ್ತದೆ, ವೈವಿಧ್ಯಮಯವಾಗಿರುತ್ತದೆ. ಇದು ಚೇತನ ಶಕ್ತಿಯ ಪೂರ್ವ ನಿರ್ಧಾರಿತ ಇಚ್ಛೆಗನುಸಾರವಾಗಿ ಲಭ್ಯವಾಗಿರುತ್ತದೆ. ಅಂದರೆ ನಿರ್ಧಾರವು ಜೀವಾತ್ಮದ ಬೀಜಾಣು ಅಂಡಾಣು ಉತ್ಪತ್ತಿಯ ಕಾಲಕ್ಕೆ ಅದರದರ ಪೂರ್ವಜನ್ಮದ ವಾಸನಾಫಲಕ್ಕನುಸರಿಸಿ ಕೈಗೊಳ್ಳಲ್ಪಡುತ್ತದೆ ಎಂಬುದು ಮಹಾಜ್ಞಾನಿಗಳು ಕಂಡುಕೊಂಡ ಸಂಗತಿ. ಅದಕ್ಕನುಗುಣವಾಗಿ ಯುಕ್ತವೆನಿಸುವ ಗರ್ಭಸ್ಥಾನದಲ್ಲಿ ಸೇರಿಸಲ್ಪಟ್ಟು ಜೀವ ಪಡೆಯುತ್ತದೆ ಎಂಬುದು ಅವರು ಕಂಡುಕೊಂಡಂಥ ಸತ್ಯ. ಈ ಮಾನವ ಕೋಟಿಯಲ್ಲಿ ಜನ್ಮ ತಾಳಿ ಬರುವಾಗಲೂ ಪ್ರತಿಯೊಂದು ಪಿಂಡವೂ ತನ್ನ ಪೂರ್ವಜನ್ಮದ ಕರ್ಮದ ಫಲದ ಬುತ್ತಿಯನ್ನು ಭರಿಸಿಕೊಂಡೇ ಜೀವ ಪಡೆದು ಹೊರಬಂದಿರುತ್ತದೆ ಎಂದಿರುವಂತೆಯೇ ಅಂಥ ಪೂರ್ವ ಸಂಚಿತ ಕರ್ಮದ ವಾಸನೆಯನ್ನು ಮಾಯಾಶಕ್ತಿಯು ಆ ಮನುಷ್ಯನ ಬುದ್ಧಿ ಮತ್ತು ಮನಸ್ಸುಗಳ ಸ್ಥಾನದಲ್ಲಿ ಬಚ್ಚಿಟ್ಟು ಕಳಿಸಿರುತ್ತದೆ. ಈ ಬುದ್ಧಿ ಮನಸ್ಸುಗಳು ಮನುಷ್ಯನ ಇಂದ್ರಿಯಗಳ ಮಧ್ಯೆ ಇಡಲ್ಪಟ್ಟಿರುತ್ತದೆ ಎಂಬ ವಿಚಾರವನ್ನು ತಿಳಿಸಲಾಗಿದೆ. ಮನುಷ್ಯನ ಜ್ಞಾನ ಕೇಂದ್ರವಾಗಿರುವುದು ಮೆದುಳು ಎಂಬ ಶಿರೋಸ್ಥಾನ ತಾನೇ. ಆ ಮೆದುಳಲ್ಲಿ ಎರಡು ಭಾಗಗಳು ಸೃಷ್ಟಿಸಲ್ಪಟ್ಟಿವೆ. ಒಂದು ಭಾಗ ಬುದ್ಧಿ ಸಾಮರ್ಥ್ಯದ್ದು, ಇನ್ನೊಂದು ಭಾಗ ಮನೋಕೇಂದ್ರಿತವಾದುದು. ಅರಿವು ಮರೆವು, ಜ್ಞಾಪಕ ಶಕ್ತಿ ಮತ್ತು ಜ್ಞಾಪನ ಅಭಾವ, ಜ್ಞಾನ ಅಜ್ಞಾನಗಳನ್ನು ಉಂಟು ಮಾಡುವ ಕೇಂದ್ರ ಬಿಂದು ಒಂದು ಭಾಗದಲ್ಲಿ ಪದರಾಗಿ ಇಟ್ಟಲ್ಪಟ್ಟಿದ್ದರೆ ಮನಸ್ಸಿನಲ್ಲಿ ಒಡಮೂಡುವ ಶಾಂತಿ, ಸಮಾಧಾನ, ಕಾಮ, ಕ್ರೋಧ, ದುಃಖ, ಸಂತೋಷ, ನಲಿವು, ನೋವು ಮುಂತಾದ ಭಾವನೆಗಳ ಉತ್ಪತ್ತಿಯ ಕೇಂದ್ರ ಬಿಂದು ಮೆದುಳಿನ ಇನ್ನೊಂದು ಭಾಗದಲ್ಲಿ ಪದರಾಗಿ ಇಡಲ್ಪಟ್ಟಿದೆ.
ಒಳ್ಳೆಯವನು, ಕೆಟ್ಟವನು, ಬುದ್ಧಿವಂತ, ದಡ್ಡ ಮುಂತಾಗಿ ವ್ಯಕ್ತಿಯು ತೋರಲ್ಪಡುವುದು ಒಳಗಿನ ಪದರುಗಳಲ್ಲಿ ಯಾವವು ಪ್ರಭಾವಿತವಾಗಿ ಹೊರಹೊಮ್ಮಿಸಿಕೊಳ್ಳಲ್ಪಡುತ್ತದೆ ಎಂಬುದನ್ನು ಅವಲಂಬಿಸಿಕೊಂಡಿರುತ್ತದೆ. ಆದರೆ ಹುಟ್ಟಿನಿಂದಲೇ ಸಾಮಾನ್ಯವಾಗಿ ಮಾಯೆ ಎಂಬ ಪರದೆಯು ಇದರ ಮೇಲೆ ಆಚ್ಛಾದಿಸಲ್ಪಡುವುದು. ಆ ವ್ಯಕ್ತಿಯ ಪೂರ್ವಜನ್ಮದ ಕರ್ಮವಾಸನೆಗನುಸಾರ ಈ ಪರದೆಯು ಮೆದುಳಿನ ಬುದ್ಧಿ ಭಾವದ ಪದರಿನೊಳಗಿರುವ ಅಂಶಗಳಲ್ಲಿ ತಕ್ಕದ್ದನ್ನೇ ಹೊರಹೊಮ್ಮಿಸುತ್ತದೆ. ಅದರಂತೆ ವ್ಯಕ್ತಿ ವರ್ತಿಸುತ್ತಾನೆ. ಈ ಮಾಯಾ ಪರದೆಯು ಬಹು ಸೂಕ್ಷ್ಮ. ಹಿಂದಿನ ಜನ್ಮದಲ್ಲಿ ಪುಣ್ಯವಂತನಾಗಿದ್ದರೂ ಸಂಸ್ಕಾರ ಪಡೆದು ಜ್ಞಾನವನ್ನು ಸಂಪಾದಿಸಿಕೊಳ್ಳಲಾರನವನಾಗಿದ್ದರೆ ಆತನು ಆ ಯಾವುದೇ ಪದರಿನ ಪ್ರಭಾವವನ್ನು ಹೊಂದಬಹುದು. ಅದು ಅಜ್ಞಾನವಶವಾಗಿ ಹೊರಹೊಮ್ಮಿಸಿಕೊಂಡರೆ ಹಿಂದಿನ ಜನ್ಮದಲ್ಲಿ ಪುಣ್ಯವಂತನಾಗಿ ಪುನೀತನಾಗಿ ಬಾಳಿದವನೂ ಕೂಡ ಈ ಜನ್ಮದಲ್ಲಿ ಅಧೋಗತಿಗಿಳಿಯುವ ಸಾಧ್ಯತೆ ಇದ್ದೇ ಇದೆ. ಹಾಗೆಯೇ ಹಿಂದಿನ ಜನ್ಮದಲ್ಲಿ ಕನಿಷ್ಠ ರೀತಿಯವನಾಗಿ ಪಾಪಕೃತ್ಯದವನಾಗಿದ್ದವನೂ ಜ್ಞಾನ ಗಳಿಸಿಕೊಂಡು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿ ಸಂಸ್ಕಾರ ಪಡೆದು ತನ್ನ ಭಾವಲೋಕದ ಪದರುಗಳಲ್ಲಿ ಉತ್ತಮವೆನಿಸುವ ಭಾವಗಳನ್ನೆತ್ತಿ ಹೊರಹೊಮ್ಮಿಸಿಕೊಂಡು ಈ ಜನ್ಮದ ತನ್ನ ಜೀವಿತವನ್ನು ಪುಣ್ಯತಮಗೊಳಿಸಲು ಪ್ರಯತ್ನಪಟ್ಟಲ್ಲಿ ಹಿಂದಿನ ಜನ್ಮದ ಸಂಚಿತ ಪಾಪವು ಕ್ಷಯಿಸಿ ಮುಂದೆ ಈಗಿನಕ್ಕಿಂತಲೂ ಉನ್ನತ ಜೀವಿಯಾಗಬಹುದು. ಅದಕ್ಕೆ ಜಾತಿ ವರ್ಣಗಳೆಂಬ ಭೇದ ಭಾವ ಇರುವುದಿಲ್ಲ. ಪುಣ್ಯ ಸಂಚಯಿತ ವ್ಯಕ್ತಿಯು ಈ ಜನ್ಮದಲ್ಲಿ ಜ್ಞಾನ ಸಂಸ್ಕಾರದ ಮೂಲಕ ಇನ್ನಷ್ಟು ಮೇಲಕ್ಕೆ ತನ್ನನ್ನು ಎತ್ತಿ ಒಯ್ದು ಯೋಗಿ ಪುರುಷನೆನಿಸಲೂಬಹುದು. ಅದೇನಿದ್ದರೂ ವ್ಯಕ್ತಿಯು ತಾನು ತನ್ನ ಜ್ಞಾನ ಮತ್ತು ಕರ್ಮ ಸಾಧನೆಯ ಸಂಸ್ಕಾರದ ಮಟ್ಟ ಅದರ ಪ್ರಮಾಣಕ್ಕನುಸರಿಸಿ ಪರಿಣಾಮ ಸಾಧಿಸುತ್ತಾನೆ. ಹೀಗೆ ಭಗವಂತನು ಹುಟ್ಟಿನೊಂದಿಗೆ ಇಂದ್ರಿಯಗಳ ಮಧ್ಯೆಯ ಬುದ್ಧಿ ಮನಸ್ಸೆಂಬ ಪೆಟ್ಟಿಗೆಯಲ್ಲಿ ಎಲ್ಲವನ್ನೂ ಇಟ್ಟು ಕಳಿಸುತ್ತಾನೆ. ತಾನು ಹುಟ್ಟಿಸಿದವನು ಯಾವುದನ್ನು ಹೊರಹೊಮ್ಮಿಸಿಕೊಂಡು ತನ್ನನ್ನು ತಾನೇ ಯಾವ ರೀತಿ ಪರಿವರ್ತಿಸಿಕೊಳ್ಳುತ್ತಾನೆ ಎಂಬ ಪರೀಕ್ಷೆಯನ್ನು ಮಾಡುತ್ತಾ ಅವನತ್ತ ನೋಡುತ್ತಾ ಸೃಷ್ಟಿಕರ್ತನೂ ನಿಯಾಮಕನೂ ಆದ ಆ ಅದೃಶ್ಯ ರೂಪದ ಭಗವಂತ ನೋಡುತ್ತಿರುತ್ತಾನೆ. ಮತ್ತು ಈ ಜೀವಿತದಲ್ಲಿ ವ್ಯಕ್ತಿಯು ಬುದ್ಧಿ ಮನಸ್ಸುಗಳನ್ನು ಯಾವ ಬಗೆಯಲ್ಲಿ ಮಾಯಾಪರದೆಯ ಒಳಗಿನಿಂದ ಹೊರಹೊಮ್ಮಿಸಿ ಪ್ರಭಾವಗೊಳಿಸುತ್ತಾನೆ ಎಂಬುದನ್ನು ಅನುಸರಿಸಿ ಅವರವರಿಗೆ ಮುಂದಿನ ಜನ್ಮದ ಸ್ಥಿತಿಗತಿಯನ್ನು ನಿರ್ಧರಿಸಿ ಕಳಿಸುವವನು ನೋಡುತ್ತಲಿರುವ ಅದೃಶ್ಯರೂಪಿ ಭಗವಂತ. ಇದು ನಮ್ಮ ಪೂರ್ವಜರು ದರ್ಶನದ ಮೂಲಕ ಕಂಡ ಸತ್ಯ. ಅದನ್ನೇ ಕರ್ಮ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತವನ್ನಾಗಿ ತತ್ವಕಾರರು ಸಾಕಷ್ಟು ವಿವೇಚಿಸಿ, ವಿಮರ್ಶಿಸಿ, ವಿಶ್ಲೇಷಿಸಿ ಜ್ಞಾನ ನೀಡಿ ಹೋಗಿದ್ದಾರೆ. ಅಪರಿಮಿತವಾದ ಚರ್ಚೆಗೆ ಇಂಗದ ಈ ಗಹನ ಸಂಗತಿಯನ್ನು ಶ್ರೀನುಡಿಯಲ್ಲಿ ಶ್ರೀಗಳು ಒಂದೇ ನುಡಿವಾಕ್ಯ ಭಗವಂತನ ಸನ್ನಿಧಿಯಲ್ಲಿ ಅರಿವು ಮರೆವು, ತಪ್ಪು ಒಪ್ಪು, ಪಾಪ ಪುಣ್ಯ ಎರಡೂ ಇಟ್ಟ ಭವಕ್ಕೆ ಅಟ್ಯಾನ ನೋಡಾಕ ಹತ್ಯಾನ ಎಂಬ ಆಡು ಮಾತಿನಲ್ಲಿ ಸಾರಸರ್ವಸ್ವವನ್ನಾಗಿಸಿ ಭಕ್ತರಿಗೆ ಹೇಳಿದ್ದಾರೆ. ಅರ್ಥೈಸಿಕೊಂಬುದು ಅಸಾರ್ಥಕ್ಯ. ಈಗ ಇಷ್ಟು ಸಾಕು. ಮುಂದಿನ ಭಾಗದಲ್ಲಿ ಮುಂದೆ ನೋಡ್ತಾ ಹೋಗೋಣ.